ಎಲ್ರಿಗೂ ನಮಸ್ಕಾರ ಸ್ವಾಮಿ. ನಾನು ನಿಮ್ಮ ಏಜೆಂಟ್ ಜಯರಾಜ್. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವು ಇವತ್ತೊಂದು ಚಿಕ್ಕ ಕೆಲಸದ ಮೇಲೆ ರಾಮ ಲೇಔಟ್ಗೆ ಹೋಗ್ತಿದೀವಿ. ರಾಮ ಲೇಔಟ್ಗೆ ಏನಕ್ಕೆ ಹೋಗ್ತಿದೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಬರ್ತೀನಿ. ಇನ್ನ ಯಾರಾದ್ರೂ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ಈಗ ಸರಿ ಸುಮಾರು 3:30 ಆಗ್ತಾ ಬರ್ತಾ ಇದೆ. ಈ 3:30 ಟೈಮ್ ಅಲ್ಲಿ ರಾಮ ಲೇಔಟ್ಗೆ ಏನಕ್ಕೆಪ್ಪ ಅಂತಂದ್ರೆ ರಾಮ ಲೇಔಟ್ ಅಲ್ಲಿ ಒಂದು 2 BHK ರೆಂಟಲ್ ಪ್ರಾಪರ್ಟಿ ನೋಡ್ಲಿಕ್ಕೆ ರಮೇಶ್ ಅನ್ನೋ ಕ್ಲೈಂಟ್ ಬರ್ತಾ ಇದ್ದಾರೆ. ಆ ಕ್ಲೈಂಟ್ಗೆ ನೀಟಾಗಿ ಪ್ರಾಪರ್ಟಿ ಇನ್ಸ್ಪೆಕ್ಷನ್ ಮಾಡಿಸಬೇಕು. ಹಾಗಾಗಿ ನಾನು ರಾಮ ಲೇಔಟ್ ಕಡೆ ಹೋಗ್ತಾ ಇದ್ದೀನಿ. ಈ ರಮೇಶ್ ಅನ್ನೋ ಕ್ಲೈಂಟ್ ಸರಿ ಸುಮಾರು ಒಂದು 15 ಡೇಸ್ ಇಂದ ರಾಮ ಲೇಔಟ್ ಅಂಡ್ HRBR ದಲ್ಲಿ ಪ್ರಾಪರ್ಟಿ ಹುಡುಕ್ತಾ ಇದ್ದಾರೆ. ಆದ್ರೂ ಅವ್ರಿಗೆ ಎಲ್ಲಿ ಸೆಟ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಕೊನೆಗೆ ನನಗೆ ಕಾಲ್ ಮಾಡಿ ಏನಾದ್ರು ರಾಮ ಲೇಔಟ್ ಅಂಡ್ HRBR ದಲ್ಲಿ ಒಂದು 2 BHK ರೆಂಟಲ್ ಪ್ರಾಪರ್ಟಿ ಸಿಗುತ್ತಾ ಅಂತ ಕೇಳಿದ್ರು. ಸರ್ ಖಂಡಿತ ನನ್ನ ಹತ್ರ ಒಂದು 2 ರಿಂದ 3 ಆಪ್ಷನ್ ಇದೆ, ನಿಮ್ಗೆ ಆ ಪ್ರಾಪರ್ಟಿ ವಿಸಿಟ್ ಮಾಡಿಸ್ತೀನಿ, ಇವತ್ತು ಬರಕ್ಕಾಗುತ್ತಾ ಅಂತ ಕೇಳಿದೆ. ಅವರು ಬರಕ್ಕಾಗುತ್ತೆ, ನನ್ಗೆ ಒಂದ್ಸಲ ಪ್ರಾಪರ್ಟಿ ವಿಸಿಟ್ ಮಾಡಿಸು ಅಂತ ಕೇಳಿದ್ರು. ಆದ್ರೆ ಇವತ್ತು ನಾನು ಆ ಪ್ರಾಪರ್ಟಿ ಅವ್ರಿಗೆ ವಿಸಿಟ್ ಮಾಡಿಸ್ತಾ ಇದ್ದೀನಿ. ನೋಡೋಣ ನಮ್ ಪ್ರಾಪರ್ಟಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ. ಒಂದು ಪ್ರಾಪರ್ಟಿ ನೋಡ್ಲಿಕ್ಕೆ ಕ್ಲೈಂಟ್ ಬರ್ತಾ ಇದಾರೆ ಅಂತಂದ್ರೆ ಏಜೆಂಟ್ ಒಂದು ಚಿಕ್ಕ ಕೆಲಸ ಇರುತ್ತೆ. ಆ ಕೆಲಸ ಏನಪ್ಪಾ ಅಂತಂದ್ರೆ ಓನರ್ ಗೆ 1 ಅವರ್ ಮುಂಚೆನೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕಾಗಿರುತ್ತೆ. ಸರ್ ನಿಮ್ ಪ್ರಾಪರ್ಟಿಗೆ ಒಂದು ಕ್ಲೈಂಟ್ ಬರ್ತಾ ಇದ್ದಾರೆ, ನೀವು ಕೀಸ್ ಅರೇಂಜ್ ಮಾಡ್ಕೊಳ್ಳಿ ಅಂತ ಇನ್ಫಾರ್ಮ್ ಮಾಡ್ಬೇಕಾಗಿರುತ್ತೆ. ಆದ ನಂತರ ಕ್ಲೈಂಟ್ ಗೆ ನೀಟಾಗಿ ಆ ಪ್ರಾಪರ್ಟಿ ವಿಸಿಟ್ ಮಾಡಿಸಿ ಅದರ ರೆಂಟು, ಅಡ್ವಾನ್ಸ್ ಅಂಡ್ ಫೇಸಿಂಗ್, ಅದರಲ್ಲಿ ಏನೇನ್ ಎಮ್ಯುನಿಟೀಸ್ ಇದಾವೆ ಅನ್ನೋದನ್ನ ಕ್ಲೈಂಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರುತ್ತೆ. ಆಲ್ರೆಡಿ ಕ್ಲೈಂಟ್ ಪ್ರಾಪರ್ಟಿ ವಿಸಿಟ್ ಮಾಡ್ತಾ ಇದ್ದಾನೆ. ಅವ್ರನ್ನ ಫಸ್ಟ್ ಅಲ್ಲಿ ಒಂದು 10 ರಿಂದ 15 ನಿಮಿಷ ಫ್ರೀ ಆಗಿ ಪ್ರಾಪರ್ಟಿ ವಿಸಿಟ್ ಮಾಡ್ಲಿಕ್ಕೆ ಬಿಟ್ಬಿಡ್ಬೇಕು. ಆದ ನಂತರ ನಾವು ಆ ಪ್ರಾಪರ್ಟಿ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ